ದೂರ ಅಣ್ಣ ಓಹೋ ಯಾರು ಜನ್ಮದ ವೈರಿ ಅಂದರೆ ಕಲಿಯುಗದ ಮಿತ್ರ ಏನಂದಲೇ ನಾನು ನಿನಗೆ ಮಿತ್ರನಾಗುವುದನ್ನು ಲೇ ಜಬ್ರಣ ನೀನು ಮಾಡಿದ ಮೋಸಕ್ಕೆ ತಿಳಿದು ಮಾತಾಡಲೇ ಮುಚ್ಚ ಲೇ ಬುಚ್ಚ ನನ್ನ ಮನೆಗೆ ಬಂದು ನನಗ ಬಾಯಿಗೆ ಬಂದ ಮಾತನಾಡ್ತೀರ ಇದು ನಿನ್ನ ಹಾಗೆ ಉರುಳು ಬಿಡುವುದರ ಮನೆಯಲ್ಲ ದಪ್ಪದ ಬಾಳಿಗೆ ಅಲ್ಲ ಅಜ್ಜ ಒಳ್ಳೆಯದಲ್ಲ ರಕ್ತ ಖಚಿತವಾಗಿರುವ ಬಂಗಾರ ಅರಮನೆ ಜನರ ಹಣದಿಂದ ಕಟ್ಟಿರುವ ಅಧರ್ಮದ ಅರಮನೆ ಅಂತ ನನಗೆ ಮಾತು ಬೆಳೆಸಿ ನನಗೆ ಮಾತನಾಡ್ತೀರಲ್ಲ ಈ ರೀತಿಯಾಗಿ ಮಾತನಾಡಿ ನನ್ನ ಸಮಯವನ್ನು ವ್ಯಕ್ತ ಮಾಡಬೇಡ ನನ್ನ ಮನೆಗೆ ಬಂದಿರುವುದಕ್ಕೆ ಮೊದಲ ಕಾರಣವೆಂದು ಮಗಳು ಹೇಳುತ್ತೀನಿ ಚೆನ್ನಾಗಿ ಕೇಳಿಸಿಕೊಳ್ಳಲು ಮುಕ್ತ ಬಾಯಿನಲ್ಲಿ ನಿನ್ನ ಕುತಂತ್ರವನ್ನು ಚಕ್ರ ಇವನಂತೆ ಭೇದಿಸುವುದಕ್ಕೆ ರಂಗದಲ್ಲ ಭದ್ರವಾಗಿ ನಿಂತಿರುವನ ನಿನ್ನ ಮಧ್ಯದಲ್ಲಿ ಅಡಗಿರುವ ಆಸ್ತಿಯನ್ನು ಬಿಟ್ಟು ಕೊಟ್ಟರೆ ನನಗೂ ಕ್ಷೇಮ ನಿನಗೂ ಕ್ಷೇಮ ಇಲ್ಲಂದರೆ ವೈದ್ಯರ ಸೇಡ ಆಸ್ತಿ ಆಸ್ತಿ ಎಲ್ಲಿದೆಯೋ ಎನ್ನ ತಂದೆಗೆ ತಾನು ಸಾಲವನ್ನು ತೀರಿಸಲಾಗದೆ ಕೈಲಾಗದ ಹೇಳಿಯಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತರೆ ಅಂದೇ ನಿನ್ನ ಆಸ್ತಿ ಮಣ್ಣು ಬೋಲಾಗಿ ಹೋಯಿತು ಈ ಕರುಣೆಯ ಬಂಧನದಲ್ಲಿ ನಿನ್ನಂತ ಆಸ್ತಿ ನಿಲ್ಲಿಸಿದ್ದಾರೆ ಹಂತದಲ್ಲಿ ನೀನು ನಿನ್ನ ತಂದೆಯ ಆಸ್ತಿಯನ್ನು ನೆಗೆಸಿಕೊಳ್ಳಬೇಕಂದ ನೂತನ ಎನ್ನುವುದರ ಸಾಧ್ಯಗಳ ಭೀಷ್ಮ ದ್ರೋಣರು ಭೇದಿಸುವುದಕ್ಕೆ ನಿನ್ನ ಮನವೇ ರಂಗದಲ್ಲಿ ಉತ್ತರವಾಗಿ ನಿಂತಿರುವನು ನನಗೂ ನಿನಗೂ ಶುರುವಾಗಿದ್ದೆ ಸೇಡ ರಂಗದಲ್ಲಿ ವೀರ ಸಿಂಹಂತೆ ಈ ಚಕ್ರ ಸಿಲಿಕೆ ವೀರ ಅಭಿಮನ್ಯು ಭೀಷ್ಮ ಕುಳಿತಕ್ಕೆ ಬೈದಾದಾಗ ನೀನು ನನ್ನ ಕುತಂತ್ರದ ಚಕ್ರವ್ಯೂಹದೊಳಗೆ ಸುಮ್ಮನ ಮರ್ಯಾದೆಯಿಂದ ಹೊರಟು ಹೋಗು ಈ ನನ್ನ ಮನೆಯಿಂದ ಕೇಳಲು ನಿಮ್ಮತ್ತರಿಗೆಲ್ಲ ಮರ್ಯಾದೆ ಕೊಡುತ್ತಾ ಬಂದಿರುತ್ತೆ ಕಣ ಈ ಮುಗ್ಧ ಬಡ ಜನರ ಗತಿ ಹೀಗಾಗಿರುವುದು ನನಗೆ ಬೇಕಾಗಿರೋದು ನನ್ನ ಆಸ್ತಿ ಅದು ಬಿಟ್ಟು ಕೊಟ್ಟರೆ ನನಗೂ ಕ್ಷೇಮ ನಿನಗೂ ಕ್ಷೇಮ ಇಲ್ಲಂದರೆ ನಮ್ಮಿಬ್ಬರ ಮಧ್ಯೆ ನಡೆಯುವ ಯುದ್ಧ ಪ್ರಳಯದ
ದೇವಿಗಳಿಗೆ ಎಚ್ಚರ. ಲೇ ಸಂಪತ್, ಈ ರಾಣನ ಸಾಮ್ರಾಟವನ್ನು ಸರ್ವನಾಶ ಮಾಡಲು ನೀನಷ್ಟೇ ಅಲ್ಲ, ಆ ದೇವತೆಗಳ ದಯಗಳು ಬಂದರು ಸಾಧ್ಯವಿಲ್ಲ ಕಣ. ಹಂತದಲ್ಲಿ ನೀನು ಕಿರಿಚಾಡುವ ಕಾಗದಗಳ ನನಗೆ ಯಾವ ಲೆಕ್ಕವೋ ಬಚ್ಚ. ಅಖಂಡ ಬಾಳಗರಗಳು ಲೇ ಜಬೆ, ಪಾಲಕರ ಪಟ್ಟದಿಂದ ನಿನ್ನ ಅನ್ಯಾಯವನ್ನು ನಿರ್ಮಿಸಿ ಎಷ್ಟೋ ಬಡ ಸಂಸಾರವನ್ನು ಹಾಳು ಮಾಡಿ ಅನ್ಯಾಯ ಎಂಬ ಹಾಸಿಗೆ ಮೇಲೆ ನೆಲೆದಡುವ ನೀನು ನನ್ನ ಸಂಸಾರದ ಮೇಲೆ ಬೀಸಿ ಪಡೆದು ತಂದಿರುವ ನನ್ನ ಆಸ್ತಿಯನ್ನು ದಕ್ಕಿಸಿಕೊಳ್ಳುವುದು ನನ್ನ ಸಂಪತ್ ಕುಮಾರನಲ್ಲ. ಲೇ ಜಬೆ, ಬರುತ್ತೇನೆ. ಗುಡ್ ಬೈ. ಹೋಗು ಹೋಗು, ನಿನ್ನಂತ ಕೈಲಾಗದ ನಾಯಿ ನಾನೇನು ಮಾಡಲು ಸಾಧ್ಯ? ಏಕೋ ಇಂದು ಜೆ.ಪಿ. ರಾಣ ಅವರು ತುಂಬಾ ಕೋಪದಲ್ಲಿರುವಾಗ ಕಾಣ್ತಾ ಇದೆಯಲ್ಲ, ಏಕೆ ಅಂತ ತಿಳಿದುಕೊಳ್ಬಹುದಾ? ಹಾಗೇನು ಇಲ್ಲ ಬ್ರಹ್ಮ, ನನ್ನ ಬಿಸಿನೆಸ್ ವ್ಯವಹಾರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಇಲ್ಲ, ನಿಮ್ಮ ಮುಖ ನೋಡ್ತಾ ಇದ್ರೆ ಆ ರೀತಿ ಕಾಣ್ತಾ ಇಲ್ಲ. ನೀವು ಯಾವುದೋ ಬಲವಾದ ವಿಚಾರವನ್ನು ಯೋಚನೆ ಮಾಡ್ತಾ ಇದ್ದೀರಿ. ನಮ್ಗೆ ಸ್ವಲ್ಪ ಹೇಳಿಡಿಯೇ. ಬ್ರಹ್ಮ, ವಿಷ ತುಪ್ಪುವುದರಲ್ಲಿ ಪ್ರಾಣಿಗ ಸರ್ಪ, ರಕ್ತ ಕುಡಿದರೆ ಸಿಂಹ, ಅಂತಸ್ತಿನಲ್ಲಿ ಆಗರ್ಭ ಶ್ರೀಮಂತ, ರಾಜಕೀಯ ಚತುರಂಗದಲ್ಲಿ ಒಂದೊಂದು ವಿಧವಾಗಿ ಬಾಳುವ ಈ ರಾಣದಲ್ಲಿ ಹತ್ತಿ ಉರಿಯುವ ಈ ಚೇಡದವರ ನಿಂದಾಗಬೇಕಾದರೆ ಅವರ ಬಾಳದಲ್ಲಿ ಕಣ್ಣೀರಿನ ಕಥೆ ಬರೆಯುವ ನೀನಾಗಲೇಬೇಕು. ನೋಡಿ, ನಿಮ್ಮ ಈ ಒಗಟಿನ ಮಾತುಗಳನ್ನು ಬಿಡಿಸಿ ಹೇಳಿದ್ರೆ ತಾನೇ ನನ್ಗೆ ಅರ್ಥ ಆಗೋದು. ಹೇಳ್ತೇನೆ ಪ್ರಭಾ, ಆದರೆ ನಾನು ಹೇಳಿದ ಮಾತು ನೆರವೇರುತ್ತೀರ ಮಾತ್ರ ನಾನು ಹೇಳುತ್ತೇನೆ ಪ್ರಭಾ. ಅಲ್ಲ, 20 ವರ್ಷಗಳಿಂದ ಒಂದೇ ಮನಸ್ಸು, 2 ದೇಹಗಳಂತಿರುವ ನನ್ನ ಮೇಲೆ ಇಷ್ಟೊಂದು ಅನುಮಾನವ? ಸರಿ, ತೆಗೆದುಕೊಳ್ಳಿ. ಈಗಲಾದ್ರೂ ಹೇಳ್ಬಹುದಲ್ವಾ? ಪ್ರಮಾ, ಈ ರಾಣನ ಇತಿಹಾಸದಲ್ಲೇ ಎದೆಗೆ ಎದೆ ಕೊಟ್ಟು ನಿಂತವರ ಬಾಳು ಬಿರುಗಾಳಿಗೆ ಸಿಕ್ಕು ಹೋಗಿ ಎಂದಾಗಬೇಕಾದರೆ ಈ ಹಳ್ಳಿಯ ಬೆಳವಿನರಿಯಾದ ಆ ಸಂಪತ್ ಕುಮಾರನನ್ನು ನಿನ್ನ ಕುಟಿಲ ತಂತ್ರದಿಂದ, ನಿನ್ನ ಮಾಯದ ಪ್ರೇಮ ಪಂಜರವನ್ನು ಬಲಬೀಸಿ ಅವನನ್ನು ಅದರಲ್ಲಿ ಬಂದಿಯನ್ನಾಗಿ ಮಾಡಿ ಅದರಿಂದಲೇ ಅವನ ಕುಟುಂಬವನ್ನು ಸರ್ವನಾಶ ಮಾಡಬೇಕು. ಅದು ಅಲ್ಲದೆ ಗೊತ್ತು ಗುರಿ ಇಲ್ಲದ ಇದ್ದಕ್ಕಿದ್ದಂತೆ ನನ್ನ ವಿರುದ್ಧವಾಗಿ